ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ತಿಕ್. ಪಶ್ಚಿಮ ಬಂಗಾಳದಲ್ಲಿ 1.5 ದಶಕದ ಗೂಂಡಾಗಿರಿ ಕೊನೆಗೂ ಅಂತ್ಯವಾಗಿದೆ. ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮಮತಾ ಬ್ಯಾನರ್ಜಿಯವರ ರಾಜಕೀಯ ಇಲ್ಲಿಗೆ ಅಂತ್ಯವಾಗುತ್ತೆ. 15 ವರ್ಷಗಳ ಗೂಂಡಾಗಿರಿ 2011ರಿಂದ ಶುರುವಾಗಿ ನಿಧಾನವಾಗಿ ಅದು ಹಿಂಸಾ ಸ್ವರೂಪವನ್ನು ಪಡೆದುಕೊಂಡು 21ರ ಚುನಾವಣೆಯಲ್ಲಂತೂ ಅದು 5,000 ಕುಟುಂಬಗಳು ಅಲ್ಲಿಂದ ತೊರೆಯುವಂತೆ ಮಾಡಿತು. 60 BJP ಕಾರ್ಯಕರ್ತರ ಹತ್ಯೆಗಳಾದವು. 26ರ ಮತದಾನದ ಸಂದರ್ಭದಲ್ಲೂ ಕೂಡ ಬೂತ್ಗಳಲ್ಲಿ ಹಿಂಸಾಚಾರಗಳು ನಡೆದವು. ಸಾಕಪ್ಪ ಸಾಕು ಅಂತ ಇದ್ದಂತಹ ಪಶ್ಚಿಮ ಬಂಗಾಳದ ಮತದಾರರು ಧೈರ್ಯವಾಗಿ ಈ ಬಾರಿ ಮತವನ್ನು ಚಲಾಯಿಸಿದ್ರು. ಅದರ ಪರಿಣಾಮ BJP ದ್ವಿಶತಕ, TMC 100ರ ಗಡಿಯನ್ನು ಕೂಡ ದಾಟಿಲ್ಲ. ಇದು ಬೇಕಿತ್ತು ಪಶ್ಚಿಮ ಬಂಗಾಳಕ್ಕೆ. ಈ ರೀತಿಯಾದಂತಹ ಬದಲಾವಣೆ ಪಶ್ಚಿಮ ಬಂಗಾಳಕ್ಕೆ ನಿಜಕ್ಕೂ ಕೂಡ ಅವಶ್ಯಕವಾಗಿತ್ತು. ಹಿಂದೆ ಪಶ್ಚಿಮ ಬಂಗಾಳ ಇಡೀ ದೇಶದ ಲ್ಯಾಂಡ್ ಆಫ್ ಇಂಡಸ್ಟ್ರೀಸ್ ಅಂತೇಳಿ ಕರೆಸ್ಕೊಳ್ತಾ ಇತ್ತು. ಯಾವಾಗ ಬ್ರಿಟಿಷರಿದ್ದಂತಹ ಕಾಲದಲ್ಲಿ ಎಲ್ಲ ಬಂದರುಗಳು ನಿರ್ಮಾಣವಾಗ್ತಾ ಇದ್ದಂಥದ್ದೇ ಅಲ್ಲಿ. 34+15 ಪಶ್ಚಿಮ ಬಂಗಾಳವನ್ನು ಇಡೀ ದೇಶದಲ್ಲೇ ಕೊನೆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತು. ಆದರೆ ಇನ್ನು ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ರೀತಿಯಾದಂತಹ ಗೂಂಡಾಗಿರಿ, ಹಿಂಸಾಚಾರ, ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪೋಷಣೆ ಮಾಡುವಂಥದ್ದು ನಡೆಯಲ್ಲ, ನಡೆಯೋದಕ್ಕೆ ಬಿಡೋದು ಇಲ್ಲ. ಪಶ್ಚಿಮ ಬಂಗಾಳದ ಎಕ್ಸಿಟ್ ಪೋಲ್ಸ್ಗಳು ಹೊರಬಂದಾಗ ಬಾಂಗ್ಲಾದೇಶದ ಸಂಸತ್ತಿನಲ್ಲಿ ನಡುಕ ಶುರುವಾಗುತ್ತೆ ಅಂತ ಹೇಳಿದ್ರೆ ನೀವೇ ಅರ್ಥೈಸಿಕೊಳ್ಳಿ. ಅಕ್ರಮ ವಲಸಿಗರನ್ನು TMC ಅರ್ಥಾತ್ ಮಮತಾ ಬ್ಯಾನರ್ಜಿ ಎಷ್ಟರ ಮಟ್ಟಿಗೆ ಓಲೈಕೆಯನ್ನು ಮಾಡಿ ಅವರನ್ನು ತಮ್ಮ ರಾಜ್ಯದಲ್ಲಿ ಇಟ್ಕೊಂಡಿದ್ರು ಅಂತ. ಅವರೆಲ್ಲರನ್ನು ಕೂಡ ಈಗ ಒಂದೊಂದೇ BJP ಮಾಡುವಂಥ ಮೊದಲ ಕೆಲಸ ಅಂದರೆ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸುವಂಥದ್ದು. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ನಡೆದು ಬಂದ ದಾರಿಯೇ ಹೋರಾಟದ ಹಾದಿ. ಒದೆಯನ್ನು ತಿಂದುಕೊಂಡು CPIM ಕಾರ್ಯಕರ್ತರಿಂದ ತಲೆ ಒಡೆದಾಕೊಂಡು ರಕ್ತ ಸುರಿಸ್ಕೊಂಡು ಆಸ್ಪತ್ರೆಗೆ ಸೇರಿ ಬದುಕುವ ಸ್ಥಿತಿಯೇ ಕಡಿಮೆ ಅಂತಿದ್ದಾಗ ಅಲ್ಲಿಂದ ಜಯವನ್ನು ಸಾಧಿಸ್ಕೊಂಡು ಬಂದು ನಾನು ಮುಖ್ಯಮಂತ್ರಿಯೇ ಆಗ್ತೀರ್ತೇನೆ ಅಂಥೇಳಿ ಶಪಥ ಮಾಡಿ ಮುಖ್ಯಮಂತ್ರಿ ಆದರು. 2011ರ ತನಕ ಎಲ್ಲವೂ ಕೂಡ ಸರಿಯಾಗಿ ಇತ್ತು ನೋಡಿ. ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆದಾಗ ಬಂಗಾಳ ಬದಲಾವಣೆಯತ್ತ ಸಾಗತ್ತೆ ಅಂಥೇಳಿ ನಿರೀಕ್ಷೆಗಳಿತ್ತು. ಆದರೆ 2011ರಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂಥ ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ರವರ ಆಡಳಿತವನ್ನೇ ಮುಂದುವರಿಸಿದ್ರು. ಅದೇ ರೀತಿಯಾದಂತಹ ವಸೂಲಿ, ಅದೇ ಹಿಂಸಾಚಾರ, ಅದೇ ದಂಧೆಗಳು, ಅದೇ ಓಲೈಕೆ ಎಲ್ಲವೂ ಕೂಡ ಮುಂದುವರಿತು. 2016ರಲ್ಲಿ ಇನ್ನಷ್ಟು ದ್ವಿಗುಣವಾಯಿತು. 21ರಲ್ಲಿ BJP ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿತ್ತು. ಯಾವುದೇ ಅಭಿವೃದ್ಧಿ ಇಲ್ಲ, ಯಾವುದೇ ರೀತಿಯಾದಂಥ ಹೇಳಿಕೊಳ್ಳಿಕ್ಕೆ ಸಾಧನೆಗಳಿಲ್ಲ. ಸ್ವತಃ ತನ್ನ ಸರ್ಕಾರದ ವಿರುದ್ಧ ತಾನೇ ಹೋರಾಟಕ್ಕಿಳಿದ್ರು ಮಮತಾ ಬ್ಯಾನರ್ಜಿ. RGಕರ್ ಮೆಡಿಕಲ್ ಕಾಲೇಜ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿಯೇ ಖುದ್ದು ರ್ಯಾಲಿ ನಡೆಸಿದ್ರು ತನ್ನ ಸರ್ಕಾರದ ವಿರುದ್ಧ. ಹಿಂದೂಗಳ ಓಲೈಕೆಗೋಸ್ಕರ ಹುಮಾಯೂನ್ ಕಬೀರನ್ನು ದೂರ ಇಡ್ತಾ ಹೋದರು. ಆದರೆ ಹುಮಾಯೂನ್ ಕಬೀರ್ ಒಂದು ರೀತಿ ಸಹಾಯ ಮಾಡಲಿಲ್ಲ BJPಗೆ. ಆದರೆ 12% ವೋಟ್ ಶೇರ್ ಇತರರು ಪಡೆದುಕೊಂಡರು. ಪಶ್ಚಿಮ ಬಂಗಾಳದ ಜನರಿಗೆ ಭದ್ರತೆಯನ್ನು ಕೊಡೋದರಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾಯಿತು. ಎಲ್ಲರೂ ಕೂಡ ಒಟ್ಟಾದರು. ಹಿಂದೂಗಳ ಮತ ಕ್ರೋಢೀಕರಣವಾಯಿತು. ಈಗ ಅಂತಿಮ ಫಲಿತಾಂಶ BJP 205ಕ್ಕೂ ಹೆಚ್ಚು ಸ್ಥಾನವನ್ನು ಪಡೆದುಕೊಂಡು ಮುನ್ನುಗ್ತಾ ಇದೆ. ಮಮತಾ ಬ್ಯಾನರ್ಜಿ 100ರ ಗಡಿಯನ್ನು ದಾಟಲಿಕ್ಕೆ ಆಗ್ತಾ ಇಲ್ಲ. 2/3 ಮೆಜಾರಿಟಿಯಲ್ಲಿ BJP ಬರ್ತಾ ಇದೆ ಅಂದರೆ ಅಲ್ಲಿನ ಜನರು
ಯಾವ ಪ್ರಮಾಣದಲ್ಲಿ ಮತವನ್ನು ಚಲಾಯಿಸಿ ಬಿ ಜೆ ಪಿಯನ್ನು ಜಯದ ಹಾದಿಗೆ ತಳ್ಳಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಲ್ಲಿನ ಹಿಂದೂಗಳಿಗೆ, ಅಲ್ಲಿನ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಭಯವನ್ನು ಲೆಕ್ಕಿಸದೆ, ದೌರ್ಜನ್ಯವನ್ನು, ಹಿಂಸಾಚಾರವನ್ನು, ಟಿ ಎಮ್ ಸಿಯಿಂದ ನಡೆಯುವಂಥ ಹಿಂಸಾಚಾರವನ್ನು ಲೆಕ್ಕಿಸದೆ ಮತವನ್ನು ಚಲಾಯಿಸಲಿಕ್ಕೆ ಜನರಿಗೆ ಪ್ರೇರಣೆಯನ್ನು ನೀಡಿದಂತಹ ಸಿ ಆರ್ ಪಿ ಎಫ್ ಯೋಧರಿಗೆ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರಿಗೆ ಹ್ಯಾಟ್ಸ್ ಆಫ್ ಫ್ರೀ, ಹ್ಯಾಟ್ಸ್ ಆಫ್. ಅಂಥದ್ದೊಂದು ರಿಸ್ಕ್ ಸಿಚುವೇಷನಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಡುವಂಥ ಸನ್ನಿವೇಶ ಎದುರಾಗುತ್ತೆ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಅಲ್ಲಿ. ಯಾಕಂತ ಹೇಳಿದ್ರೆ 21ರಲ್ಲಿ ಚುನಾವಣೆ ನಡೆದಂತಹ ನಂತರ 60 ಜನ ಬಿ ಜೆ ಪಿ ಕಾರ್ಯಕರ್ತರ ಕೊಲೆಯಾಗಿದ್ರಿ ಅಲ್ಲಿ. ಇನ್ನು ಪಶ್ಚಿಮ ಬಂಗಾಳ ಹೊಸ ದಿಕ್ಕಿನತ್ತ ಹೋಗುತ್ತೆ. ಬಿಹಾರದಲ್ಲಿ ಯಾವ ರೀತಿ ನಿತೀಶ್ ಕುಮಾರ್ ಸುಶಾಸನ್ ಬಾಬು ಅಂತೇಳಿ ಅನ್ಸ್ಕೊಳ್ತಾರೆ, ಅಸ್ಸಾಂನಲ್ಲಿ ಹಿಮಂತ್ ಬಿಶ್ವಾ ಶರ್ಮಾ ಯಾವ ರೀತಿ ಬದಲಾವಣೆ ತೆಗೆದುಕೊಂಡು ಬಂದರು, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಯಾವ ಬದಲಾವಣೆ ತೆಗೆದುಕೊಂಡು ಬಂದರು, ಈಗ ಸುವೇಂದ್ರ ಅಧಿಕಾರಿ ಅದೇ ಬದಲಾವಣೆಯನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ತರಲಿಕ್ಕಿದ್ದಾರೆ ನೋಡ್ತಾ ಇರಿ. ಒಟ್ಟಾರೆಯಾಗಿ ಹೇಳೋದೇ ಆದರೆ ಇವತ್ತಿನ ಈ ಗೆಲುವು ಪಶ್ಚಿಮ ಬಂಗಾಳದ ಜನರ ಭವಿಷ್ಯವನ್ನೇ ಬದಲಾಯಿಸುವಂತಹ ಗೆಲುವು ಬಿ ಜೆ ಪಿಯದ್ದು. ಒಟ್ಟಾರೆಯಾಗಿ ಹೇಳೋದೇ ಆದರೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಸರ್ಕಾರ ಬೇಕಿತ್ತು. ಬಿ ಜೆ ಪಿಯ ಸರ್ಕಾರ ಬಂದ ನಂತರ ಹಲವರಿಗೆ ನಡುಕ ಶುರುವಾಗಿದೆ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.